ಹಾಯ್ ಎಲ್ಲರಿಗೂ ನಮಸ್ಕಾರ. ಇಟ್ಸ್ ಮೀ PDO ಶ್ರೀದೇವಿ. ನ್ಯೂಸ್ ಪೇಪರನ್ನು ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಯಾವ ರೀತಿ ಓದಬೇಕು ಅಂಥೇಳಿ ಒಂದು ಅನಲೈಸಿಸ್ ಮಾಡ್ತಾ ಇದ್ದೀನಿ. ನಾನು ಇಲ್ಲಿ ಪ್ರಜಾವಾಣಿ ನ್ಯೂಸ್ ಪೇಪರನ್ನು ಅನಲೈಸಿಸ್ ಮಾಡ್ತಾ ಇದ್ದೀನಿ. ಇವತ್ತು ಜುಲೈ 2ನೇ ತಾರೀಕಿಂದ ನೋಡೋಣ. ಓಕೆ, ಬರದ ಛಾಯೆ ಮಳೆ ಮುನ್ಸೂಚನೆ. ಸೊ ನಾನು ಇನ್ನೇ ಹೇಳಿದ್ದೆ, ಒಂದು ಎಲ್ನಿನೋ ಎಫೆಕ್ಟ್ ಆಗ್ತಾ ಇದೆಯಲ್ಲ, ಸೊ ಅದರಲ್ಲಿಂದ ಏನೋ ಮಳೆ ಕೊರತೆ ಆಗ್ತಿದೆ. ಇಲ್ಲಿ ಎಲ್ನಿನೋ ಮತ್ತು ಲಾನಿನೋ ಅನ್ನೋ ಕಾನ್ಸೆಪ್ಟು ಹೈ ಇಲ್ಡಿಂಗ್ ಟಾಪಿಕ್ ಅಂತ ಹೇಳಿದ್ದೆ. ಹೋಗಿ ನೀಟಾಗಿ ಒಂದು ಸ್ವಲ್ಪ ಜಿಯೋಗ್ರಫಿಕಲ್ಲಿ ಅದರದ್ದು ಓದ್ಕೊಳ್ಳಿ. ಓಕೆ, ಹೈ ಇಲ್ಡಿಂಗ್ ಟಾಪಿಕ್ ನಮ್ದು ಅದು. ಸೊ ಅದ್ರದ್ದು ಎಫೆಕ್ಟ್ಲಿಂತ ಸೊ ನಮ್ದಂದ್ರೂ ಈಗ ಕಂಪೇರ್ ಮಾಡಿದ್ರೆ ಈಗ 125 ಇಯರ್ಸ್ ಒಳಗೆ ಏನೋ ಅತಿ ಕಡಿಮೆ ಮಳೆ ಏನಂತಂದ್ರೆ ರೆಕಾರ್ಡ್ ಆಗಿದೆ ಜೂನ್ ತಿಂಗಳಲ್ಲಿ. ಓಕೆ, ಅದೊಂದು ಗೊತ್ತಿರಲಿ. ಇಲ್ಲಿ ಒಂದು ಲೈನ್ ಇನ್ಫಾರ್ಮೇಷನ್ ಗೊತ್ತಿರಲಿ. ಭೂಸೇನೆಯ ನೂತನ ಮುಖ್ಯಸ್ಥರಾಗಿ ಯಾರು ಅಧಿಕಾರ ಸ್ವೀಕಾರ ಮಾಡಿದ್ದಾರೆ ಅಂತಂದರೆ ಧೀರಜ್ ಸೇಠ್. ಓಕೆ, ಇವ್ರು ಏನು ಮಾಡಿದ್ದಾರೆ, ತಮ್ಮ ತಂದೆಯವರಿಗೆ ಸೆಲೆಕ್ಟ್ ಮಾಡಿದ್ದಾರೆ ಅಂಥೇಳಿ ಬಂದಿದೆ. ಓಕೆ, ಅಂದರೆ ಒಂದು ಗೌರವ ಕೊಡೋದು ತಂದೆ ತಾಯಿಗೆ, ಪೇರೆಂಟ್ಸಿಗೆ, ಇನ್ನು ಒಳ್ಳೆಯ ಬೆಳವಣಿಗೆ ಇದೆಯಲ್ಲ. ಇದು ನೋಡಿ, ಇಲ್ಲಿ VBG ರಾಮ್ಜಿ ದಿನಗೂಲಿ ಏರಿಕೆ ಅಂತೇಳಿ ವೆರಿ ಇಂಪಾರ್ಟೆಂಟು ಹೈ ಇಲ್ಡಿಂಗ್ ಟಾಪಿಕ್ ಅಂತ ಹೇಳ್ತಾ ಇದ್ದೀನಿ. ಮನರೇಗಾ ಮತ್ತು VBG ರಾಮ್ಜಿ ಸ್ಕೀಮು. ಯಾಕೆ ಅದು ಮನರೇಗಾ ಸ್ಕೀಮನ್ನು ರಿಪ್ಲೇಸ್ ಮಾಡಿ VBG ರಾಮ್ಜಿ ಸ್ಕೀಮ್ ಬಂದಿದೆ ಅಂಥೇಳಿ ಎಲ್ಲರಿಗೂ ಗೊತ್ತಿದೆ. ಓಕೆ, ಏನಂತಂದರೆ ಇವಾಗ 370 ರೂಪೀಸ್ ಕೊಡ್ತಿದ್ರು ಪರ್ ಡೇ ಒಬ್ಬ ವ್ಯಕ್ತಿಗೆ ಕೂಲಿ ಅಂಥೇಳಿ. ಇವಾಗ ಅದನ್ನು ಏರಿಕೆ ಮಾಡಿದ್ದಾರೆ. ಏರಿಕೆ ಮಾಡಿ ಎಷ್ಟಾಗಿದೆ ಅಂತಂದ್ರೆ 382 ರೂಪೀಸ್ ಆಗಿದೆ. ಓಕೆ, 382 ರೂಪಾಯಿ ಆಗಿದೆ, ಎಲ್ಲರಿಗೂ ಗೊತ್ತಿರಲಿ. ಮತ್ತಿದು ಏನಾದರೂ ಚೇಂಜಸ್ ಆದರೆ ಇದನ್ನು ನೀವು ತಿಳ್ಕೊಬೇಕಾಗತ್ತೆ. ಸೊ ಹೋಗಿ ನೀಟಾಗಿ VBG ರಾಮ್ಜಿದ ಸ್ಕೀಮದ್ದು ಏನಂತಂದರೆ ಫೀಚರ್ಸ್ ನೋಡ್ಕೊಳ್ಳಿ. ಅದೇ ರೀತಿ ಮನರೇಗಾದ ನೋಡ್ಕೊಳ್ಳಿ, ಎರಡು ಕಂಪ್ಯಾರಿಸನ್ ಮಾಡಿ. ಓಕೆ, ಕ್ವಶನ್ ಆ ರೀತಿ ಬಂದಿದೆ. ಇನ್ನು ನೋಡಿದೆ SIR ಅಂತ ನಾನು ಹೇಳ್ತಾ ಇದ್ದೀನಿ ಫ್ರೀಕ್ವೆಂಟಾಗಿ. ವೆರಿ ಇಂಪಾರ್ಟೆಂಟ್ ಹೈ ಇಲ್ಡಿಂಗ್ ಟಾಪಿಕ್ ಅಂತ ಹೇಳ್ಬೋದು. ಸೊ ಹೋಗಿ ನೀಟಾಗಿ ಓದ್ಕೊಳ್ಳಿ. ಈಗ ಗಣತಿ ನಮೂನೆ ಸ್ಟಾರ್ಟ್ ಆಯಿತು, ರೆಮ್ಯುನರೇಷನ್. ಓಕೆ, ಇಲ್ಲೇನಾಗುತ್ತೆ ಅಂತಂದರೆ ನೀವು ಇದನ್ನು ಪ್ರೊಸೆಸ್ಸನ್ನು ನೋಡ್ಕೋಬೇಕಾಗುತ್ತೆ. ಇದು 3 ಹಂತದಲ್ಲಿ ನಡೀತೈತೆ. ಆ 3 ಹಂತಗಳು ಯಾವುವು ಅಂತೇಳಿ ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ಓಕೆ, ಪ್ರೊಸೆಸ್ ನೋಡ್ಕೊಳ್ಳಿ. ಇದು ಗಣತಿ ನಮೂನೆದು ವೆರಿ ಇಂಪಾರ್ಟೆಂಟ್ SIRದು. ಸೊ ಇದು ಒಂದು ಲೈನ್ ಇನ್ಫಾರ್ಮೇಷನ್ ಗೊತ್ತಿರಲಿ. ಕತಾರ್ ರಾಜಧಾನಿ ಯಾವುದು, ದೋಹಾ ಅಂತೇಳಿ. ಇಲ್ಲೇನಿಲ್ಲ, ಇರಾನ್ ಮತ್ತು ಅಮೇರಿಕಾ ಪರೋಕ್ಷ ಮಾತುಕತೆ ಅಂತ ಹೇಳ್ತಾ ಇದ್ದಾರೆ. ಅದೆಲ್ಲ ಯುದ್ಧ ನಡೆದಿತ್ತು. ಸೊ ಮಾತುಕತೆ ಒಪ್ಪಂದ ಅದು ಇದು ನಡೀತಾ ಇದೆ. ಇಲ್ಲಿ ಯಾವ್ದು ಇಂಪಾರ್ಟೆಂಟ್ ಪೇಜಸ್ ಅದಲ್ಲ ಅಷ್ಟೇ ತೊಗೊಂಡಿದ್ದೀನಿ ನಾನು. ಓಕೆ, ಮುಂಗಾರು ದುರ್ಬಲ ಮಾರುಕಟ್ಟೆ. ಇದು ನಿಮ್ಮದು SAದಲ್ಲಿ ನೀವೆಲ್ಲ ಏನಂತಂದರೆ ಇವು ಪಾಯಿಂಟ್ಸ್ ಹಾಕೋಬೋದು. ಇವಾಗ ಏನೋ ಎಫೆಕ್ಟ್ ಆಯಿತು, ಏನು ನಮ್ಮದು ಮಳೆ ಕಡಿಮೆ ಆಯಿತು. ಮಳೆ ಕಡಿಮೆ ಆಗೋದ್ರಿಂದ ಏನಾಗುತ್ತೆ, ಒಂದು ಆಬ್ವಿಯಸ್ಲಿ ನಮ್ಮದು ಕೃಷಿಗೆ ಎಫೆಕ್ಟ್ ಆಗುತ್ತೆ. ಅದ್ರ ಜೊತೆ ಮತ್ತು ಏನು ಎಫೆಕ್ಟ್ ಆಗುತ್ತೆ ಅಂತಂದ್ರೆ ಅದರ ರಿಲೇಟೆಡ್ ಸೆಕ್ಟರ್ಸ್ಗಳಿಗೂ ಎಫೆಕ್ಟ್ ಆಗುತ್ತೆ ಅಂತೇಳಿ ಒಂದು ಆರ್ಟಿಕಲ್ ಬಂದಿದೆ. ಇವಾಗ ಫಾರ್ ಎಕ್ಸಾಂಪಲ್ ಕೃಷಿದಾಗ ಏನೋ ಮತ್ತು ಯಾವುದ್ರ ಮೇಲೆ ಡಿಪೆಂಡ್ ಆಗಿರ್ತೈತಿ. ಈಗ ಫಾರ್ ಎಕ್ಸಾಂಪಲ್ ಈಗ ಏನಾರ ಸರಕುಗಳು ತೊಗೊಂಬರ್ತಿರ್ತಾರೆ. ಈಗ ಕೃಷಿ ಬಿತ್ತನೆ ಚೆನ್ನಾಗಿ ಆಯ್ತಂತಂದರೆ ಅವಕ್ಕನ್ನೆಲ್ಲ ಸಾಗಾಣಿಕೆ ಮಾಡಲಿಕ್ಕೆ ವಾಹನಗಳು ಯೂಸ್ ಆಗ್ತಾವೆ. ಕೃಷಿ ಉತ್ಪನ್ನ ಇಲ್ಲ ಅಂತಂದ್ರೆ ಅದ್ರ ಸೆಕ್ಟರ್ ಮೇಲೇನೂ ಏನತ್ತಂದ್ರೆ ವೆಹಿಕಲ್ ಸೆಕ್ಟರ್ ಮೇಲೆ ಎಫೆಕ್ಟ್ ಆಗುತ್ತೆ. ಅದೇ ರೀತಿ ಫರ್ಟಿಲೈಸರ್ಸ್, ಈಗ ಮಳೆನೇ ಇಲ್ಲ ಅಂತಂದರೆ ಬಿತ್ತಂಗಿಲ್ಲ, ಬಿತ್ತನೆ ಇಲ್ಲ ಅಂತಂದ್ರೆ ಫರ್ಟಿಲೈಸರ್ ಯೂಸ್ ಮಾಡೋಂಗಿಲ್ಲ. ಸೊ ಫರ್ಟಿಲೈಸರ್ ಸೆಕ್ಟರ್ ಮೇಲೆ ಯೂಸ್ ಆಗುತ್ತೆ. ಸೊ ಈ ರೀತಿ ಅಪ್ಲೈಡ್ ಒಳಗೆ ಏನತ್ತಂದರೆ ನಿಮಗೆ ಪಾಯಿಂಟ್ಸ್ ಓದ್ತಾ ಗೊತ್ತಾಗುತ್ತೆ. ಸೊ ಇದನ್ನು ನೋಟ್ ಮಾಡ್ಕೊಂಡು ಇಟ್ಕೊಳ್ಳಿ. ಇದೆಲ್ಲ ಏನು ಬೇಡ, ಲೋಕಲ್ ನ್ಯೂಸ್ ಇದೆ. ರೈಲ್ವೆ ಬ್ಯಾರಿಕೇಡ್ ನಡುವೆ ಸಿಲುಕಿದ ಕಾಡಾನೆ ಅಂಥೇಳಿ. ಸೊ ಆಬ್ವಿಯಸ್ಲಿ ನಾನು ಇದ್ರ ಬಗ್ಗೆ ಆನೆಗಳ ಬಗ್ಗೆ, ಎಲಿಫೆಂಟ್ ಬಗ್ಗೆ ಡಿಸ್ಕಷನ್ ಮಾಡಿದ್ದೀನಿ. ಆನೆನ ಬಂದುಬಿಟ್ಟು ನಮ್ಮದು ಹೈ ಇಲ್ಡಿಂಗ್ ಟಾಪಿಕ್ ಅಂತ ಹೇಳಿದ್ದೀನಿ. ಮತ್ತು ಅದು ಇಟ್ ಈಸ್ ಹೈ ಇಲ್ಡಿಂಗ್ ಟಾಪಿಕ್ ಅಂಥೇಳಿ ಆಲ್ರೆಡಿ ನನ್ನ ಪ್ರಿವಿಯಸ್ಲಿ UPSCಲಿನೇ ಕ್ವಶನ್ ಆಗಿದೆ. ಅದನ್ನು ಕೂಡ ಏನಂತಂದರೆ ಡಿಸ್ಕಷನ್ ಮಾಡಿದ್ದೀನಿ. ಓಕೆ, ನೀಟಾಗಿ ಹೋಗಿ ಒಂದು ಸ್ವಲ್ಪ ನಮ್ಮದು ಎಲಿಫೆಂಟ್ ಬಗ್ಗೆ ಸ್ಟಡಿ ಮಾಡಿ. ಹೈ ಇಲ್ಡಿಂಗ್ ಟಾಪಿಕ್ ಒಂದು ಸ್ವಲ್ಪ ಎಲಿಫೆಂಟ್ಗಳ ಮೇಲೆ ಒಂದು ಕ್ವಶನು ಆಗಿತ್ತು. ಇವಾಗ ಯಾವ ರೀತಿ ಅಂತಂದರೆ ನಮ್ಮದು ಇಂಡಿಯನ್ ಆನೆಗಳಿಗೂ ಮತ್ತು ಆಫ್ರಿಕನ್ ಆನೆಗಳಿಗೂ ಇರುವ ಡಿಫ್ರೆನ್ಸ್ ಏನು ಅಂಥೇಳಿ ಕ್ವಶನ್ ಆಗಿದೆ. ಓಕೆ, ಇದೆಲ್ಲ ಬೇಡ. ಸೊ ಯಾರು PSIಗೆ ಪ್ರಿಪ್ರೇಷನ್ ಮಾಡ್ತಿರ್ತಿರಲ್ಲ, ಈ ಒಂದು ಸಂಪಾದಕೀಯವನ್ನು ನೀಟಾಗಿ ಓದ್ಕೊಂಡ್ಬಿಟ್ಟು ಅದರದ್ದು 1/4 ಮಾಡಿ ಅದು ನಿಮಗೆ ಅಲ್ಲಿ ಪ್ರಿಸೈಸ್ ರೈಟಿಂಗಕ್ಕೆ ಹೆಲ್ಪ್ ಆಗುತ್ತೆ. ಓಕೆ, ನಾನು ಇನ್ನೇ ಹೇಳಿದ್ದೆ, ಇದು ಒಂದು ಮಾದಕ ವಸ್ತು ಮುಕ್ತ ಕರ್ನಾಟಕಕ್ಕಾಗಿ ಒಂದು ಸಂಕಲ್ಪ ಮಾಡಿದ್ದಾರೆ. 2 ಅಭಿಯಾನ ತೊಗೊಂಡ್ಬಂದಿದ್ದಾರೆ, ಬೇಡ ಬ್ರೋ ಮತ್ತು ರೈಸ್ ಅಂತ ಹೇಳಿ.
ಓಕೆ, ಅದ್ರ ಬಗ್ಗೆ ಏನಂತಂದರೆ ಇದು ಆರ್ಟಿಕಲ್ ಇದೆ, ನಾಟ್ ನೆಸೆಸರಿ. ಇದು ಇತ್ತೀಚೆಗೆ ಯುದ್ಧ ಆಯ್ತಲ್ಲ, ಹೀಗಾಗಿ ಶಾಂತಿ ಮರೀಚಿಕೆ ಆಗ್ತಿದ್ದಾನೆ ಅಂತ ಹೇಳಿ ಒಂದು ಆರ್ಟಿಕಲ್ ಬಂದಿದೆ. ಏನಿಲ್ಲ, ಬಟ್ ಯಾರೇ PSI ಮತ್ತು KSI ಪ್ರಿಪ್ರೇಷನ್ ಮಾಡ್ತಿರ್ತಿರಲ್ಲ, ಈ ಒಂದು ವಾರ ಆಗಿತ್ತಲ್ಲ, ಆ ವಾರಲಿಂತ್ರ ಏನೇನು ಎಫೆಕ್ಟ್ ಆಯಿತು ಎಲ್ಲ ಹೆಂಗಲ್ಲಿಂತ್ರನೂ ಏನತ್ತಂದ್ರೆ ಅದು ಆರ್ಟಿಕಲ್ಸ್ ಬಂದಿದ್ದು. ನಾನು ಕೂಡ ಹೇಳಿದ್ದೆ ಪಾಯಿಂಟ್ಸ್ ಯಾವ್ಯಾವ ರೀತಿ ಎಫೆಕ್ಟ್ ಆಗ್ತಿದೆ ಅಂಥೇಳಿ. ಸೊ ನೀವು ಅದೊಂದು ಎಸ್ಸೆ ರೆಡಿ ಮಾಡಿ ಇಟ್ಕೊಂಡ್ರೆ ಒಳ್ಳೆಯದದು. ನೋಡಿ, ಏನು ಮಾಡಲಿದೆ ಎಲ್ ನೀನು, ವೆರಿ ವೆರಿ ಇಂಪಾರ್ಟೆಂಟು, ಹೈ ಯೀಲ್ಡಿಂಗ್ ಟಾಪಿಕ್. ಎಲ್ಲಿ ನೀನು ನಾನು ನಿನ್ನೆ ಹೇಳಿದ್ದೆ ಹೋಗಿ ಓದ್ಕೊಳ್ಳಿ ಅಂಥೇಳಿ, ಇವತ್ತು ಒಂದು ದೊಡ್ಡ ಆರ್ಟಿಕಲ್ಲೇ ಬಂದುಬಿಟ್ಟಿದೆ ನೋಡಿ. ಏನು ಎಲ್ಲಿ ನೀನು ಅಂತಂದರೆ ಏನು, ಅದು ಎಲ್ಲಿ ಉಂಟಾಗ್ತೈತಿ ಫಸ್ಟ್ ಬೇಸಿಕ್. ಈಗ ಫಾರ್ ಎಕ್ಸಾಂಪಲ್ ಎಲ್ಲಿ ಉಂಟಾಗ್ತೈತಿ, ಪೆಸಿಫಿಕ್ ಮಹಾಸಾಗರ, ಎಲ್ಲಿ ನೀನು ಮತ್ತು ಲಾನಿನೋ ಏನಂತಂದರೆ ಪೆಸಿಫಿಕ್ ಮಹಾಸಾಗರದಲ್ಲಿ ಉಂಟಾಗುವಂತಹ ಒಂದು ಪ್ರತಿಕ್ರಿಯೆ, ಏನು ಜಿಯೋಗ್ರಫಿಕಲ್ ಫೆನೋಮಿನಾ ಅಂತೇಳಿ ಗೊತ್ತಿರಲಿ. ಓಕೆ, ಫಸ್ಟ್ ಪೆಸಿಫಿಕ್ ಮಹಾಸಾಗರ, ಇದು ಬೇಸಿಕ್ ಇದು. ಓಕೆ, ಇಲ್ಲೇನು ಹೇಳ್ತಾ ಇದ್ದಾರೆ, ನಾನು ಅವಾಗಲಾದರೂ ಹೇಳಿದ್ದೆ, ಇವಾಗ ಏನು ಜೂನ್ ತಿಂಗಳಲ್ಲಿ ಏನೈತಿಲ್ಲ, ಈ 125 ವರ್ಷಗಳಲ್ಲಿ ಅತಿ ಕಡಿಮೆ ಮಳೆ ದಾಖಲಾಗಿದೆ. ಸೊ ಇದನ್ನೇ ನೀವು ಯೂಸ್ ಮಾಡ್ಕೋಬೋದು. ಈಗ ಫಾರ್ ಎಕ್ಸಾಂಪಲ್ ಮೇನ್ಸಲ್ಲಿ ಕ್ವಶನ್ ಕೇಳಿದರು ಎಲ್ಲಿನೋ ಮೇಲೆ ಅಂತಂದರೆ ಇದನ್ನು ಯೂಸ್ ಮಾಡ್ಕೋಬೋದು. ಸೊ ಇಲ್ಲಿ ಎಲ್ಲಿನೋ ಬಗ್ಗೆ ಒಂದು ಸ್ವಲ್ಪ ಮಾಹಿತಿ ಕೊಟ್ಟಿದ್ದಾರೆ. ಏನು ಅಂಥೇಳಿ ಇಲ್ಲಿ ನೋಡಿ, ಆಸ್ಟ್ರೇಲಿಯಾ ಮತ್ತು ದಕ್ಷಿಣ ಆಫ್ರಿಕಾ ಖಂಡಗಳ ನಡುವಿನ ಪೆಸಿಫಿಕ್ ಮಹಾಸಾಗರದಲ್ಲಿ ಹಾದು ಹೋಗುವ ಭೂಮಧ್ಯ ರೇಖೆಯ ಆಸುಪಾಸಿನಲ್ಲಿ ನಡೆಯುವ ಗಾಳಿ ಮತ್ತು ಬಿಸಿ ನೀರಿನ ಚಲನೆಯಿಂದಾಗಿ ನಿರ್ಮಾಣವಾಗುವ ಎಲ್ ನೀನೋ ಮತ್ತು ಲಾ ನೀನೋ ಪರಿಸ್ಥಿತಿಗಳು ಹಿಂದೂ ಮಹಾಸಾಗರದಲ್ಲಿ ಸೃಷ್ಟಿಯಾಗುವ ನೈಋತ್ಯ ಮುಂಗಾರು ಮಾರುತಗಳ ಮೇಲೆ ಪರಿಣಾಮ ಬೀರುತ್ತವೆ ಅಂಥೇಳಿ ಹೇಳ್ತಾರೆ. ಏನಾಗುತ್ತೆ ಇಲ್ಲಿ ಅಂತಂದರೆ, ಭಾರತದಲ್ಲಿ ಮಳೆಗೆ ಕಾರಣ ಆಗೋದು ಯಾವುದು, ನಮ್ಮದು ನೈಋತ್ಯ ಮಾನ್ಸೂನ್ ಮಾರುತಗಳು. ಸೊ ಎಲ್ ನೀನೋ ಆದಾಗ ಏನಾಗುತ್ತೆ ಅಂತಂದರೆ, ವಿದ್ಯಮಾನವು ಮಳೆ ಮಾರುತ ಸೃಷ್ಟಿಯಾಗುವುದನ್ನು ತಡಿತೈತಿ. ಹೆಂಗೆ ತಡಿತೈತಿ ಅಂಥೇಳಿ ಹೇಳಿದ್ದಾರೆ. ಇಲ್ಲಿ ನೋಡಿಲ್ಲ, ಲಾ ನೀನೋ ಅದು ಏನು ಮಾಡ್ತೈತಿ, ಮಾರುತಗಳ ಸೃಷ್ಟಿ ಮಾಡ್ತೈತಿ, ಆಬ್ವಿಯಸ್ಲಿ ಮಳೆ ಆಗುತ್ತೆ ಅಂಥೇಳಿ ಗೊತ್ತು. ಸೊ ಈ ಬಾರಿ ಏನಾಗೈತಿ, ಪೆಸಿಫಿಕ್ ಮಹಾಸಾಗರದಲ್ಲಿ ಎಲ್ ನೀನೋ ಪರಿಸ್ಥಿತಿ ಉಂಟಾಗೈತಿ. ಎಲ್ ನೀನೋ ಉಂಟಾದರೆ ಏನಾಗುತ್ತೆ, ಪೆಸಿಫಿಕ್ ಮಹಾಸಾಗರದ ಭೂಮಧ್ಯ ರೇಖೆಯ ಬಳಿ ಸಾಗರದ ಮೇಲ್ಮೈ ಉಷ್ಣತೆಯು ಸತತ ಹಲವು ತಿಂಗಳು ಸರಾಸರಿ ತಾಪಮಾನ 0.5 ಡಿಗ್ರಿ ಸೆಲ್ಸಿಯಸ್ನಷ್ಟು ಹೆಚ್ಚಾದರೆ ಅಲ್ಲಿ ಎಲ್ ನೀನೋ ಸನ್ನಿವೇಶ ಸೃಷ್ಟಿಯಾಗುತ್ತದೆ ಅಂತ ಹೇಳ್ತಾ ಇದ್ದಾರೆ. ಸೊ ಎಲ್ ನೀನೋ ಯಾವಾಗ ಉಂಟಾಗುತ್ತೆ ಅಂತಂದರೆ, ಇಲ್ಲಿ ಪೆಸಿಫಿಕ್ ಮಹಾಸಾಗರ ಇದೆಯಲ್ಲ, ಇಲ್ಲಿ ಏನಂತಂದ್ರೆ ನಮ್ಮದು ಉಷ್ಣತೆಯ ಪ್ರಮಾಣ ಮಿನಿಮಮ್ 0.5 ಡಿಗ್ರಿ ಸೆಲ್ಸಿಯಸ್ ಏನಂತಂದರೆ ಹೆಚ್ಚಾದಾಗ ಎಲ್ ನೀನೋ ಉಂಟಾಗುತ್ತೆ ಅಂಥೇಳಿ ಗೊತ್ತಿರಲಿ. ಓಕೆ, ಸೊ ಏನು ಪರಿಣಾಮ ಅಂತಂದ್ರೆ ಆಬ್ವಿಯಸ್ಲಿ ಒಂದು ಮಳೆ ಕಡಿಮೆ ಆಗುತ್ತೆ, ಅದ್ರ ಜೊತೆನೂ ಏನಂತಂದರೆ ಇದು ತಾಪಮಾನ ಹೆಚ್ಚಾಗುತ್ತೆ ಅಂಥೇಳಿ ಕೊಟ್ಟಿದ್ದಾರೆ. ಹೋಗಿ ಒಂದು ಸ್ವಲ್ಪ ನೀಟಾಗಿ ಇವೆರಡು ಫೆನೋಮಿನಾವನ್ನು ಓದ್ಕೊಳ್ಳಿ. ಇಲ್ಲಿ ನೋಡಿ, ಜನಸಂಖ್ಯಾ ಸ್ವರೂಪ ಅಧ್ಯಯನ ಶೀಘ್ರವೇ ರಾಜ್ಯಗಳಿಗೆ ಸಮಿತಿ ಅಂಥೇಳಿ ಯಾರ ಒಂದು ನೇತೃತ್ವದಲ್ಲಿ ಸಮಿತಿ ರಚನೆ ಮಾಡಿದ್ದಾರೆ ಅಂತಂದರೆ, ಇವರು ನಿವೃತ್ತ ನ್ಯಾಯಮೂರ್ತಿ ಪ್ರಕಾಶ್ ಪ್ರಭಾಕರನ್ ನವೋಲಿಕರ್ ಅವರ ನೇತೃತ್ವದ ಉನ್ನತ ಮಟ್ಟದ ಸಮಿತಿಯನ್ನು ರಚನೆ ಮಾಡಿದ್ದಾರೆ ಅಂತೇಳಿ ಗೊತ್ತಿರಲಿ. ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ ನಮ್ಮದು ಸೆನ್ಸಸ್ ಯಾವ ಒಂದು ಮಿನಿಸ್ಟ್ರಿ ಅಡಿಯಲ್ಲಿ ಬರುತ್ತೆ ಅಂತೇಳಿ ಮೆನ್ಷನ್ ಮಾಡಿ. ಓಕೆ, ಇವಾಗ ನಡೀತಾ ಇರೋದು ಎಷ್ಟನೇ ಸೆನ್ಸಸ್ ಅಂತೇಳಿ ಮೆನ್ಷನ್ ಮಾಡಿ. ಆಲ್ರೆಡಿ ನಾನು ಅದರದ್ದು ಐ ಥಿಂಕ್ 5-6 ಸತಿ ಹೇಳಿದ್ದೀನಿ, ಮತ್ತು ಕ್ವಶನ್ಸ್ನು ಡಿಸ್ಕಷನ್ ಮಾಡಿದ್ದೀನಿ ಯಾವ ರೀತಿ ಬಂದಿದೆ ಅಂಥೇಳಿ. ಸೊ ಸ್ಪೋರ್ಟ್ಸಲ್ಲಿ ಏನು ಹೈ ಯೀಲ್ಡಿಂಗ್ ಟಾಪಿಕ್ಸ್ ಇಲ್ಲ. ಓಕೆ, ಸೊ ಇಲ್ಲಿ ನೋಡಿ, ಅದಾನಿ ಬಂದರು ಕಂಪನಿ ಷೇರು ವರ್ಗಾವಣೆ ಪರಿಶೀಲನೆ ಕೇರಳ CM ಅಂತ ಹೇಳ್ತಾ ಇದ್ದಾರೆ. ಅದಾನಿ ಪೋರ್ಟ್ ಬಂದುಬಿಟ್ಟು ಇದು ನಮ್ಮದು ಖಾಸಗಿ ಬಂದರು ಐತಿದ್ದು. ಸೊ ಇದೊಂದು ಗೊತ್ತಿರಲಿ. ನೀವು ಇಲ್ಲಿ ಹೋಗಿ ಪೋರ್ಟ್ಸ್ ನಮ್ಮದು ಹೈ ಯೀಲ್ಡಿಂಗ್ ಟಾಪಿಕ್ ಇದು. ಓಕೆ, ಮೇಜರ್ ಪೋರ್ಟ್ಸ್ಗಳ ಬಗ್ಗೆ ಏನೋ ಚೆನ್ನಾಗಿ ತಿಳ್ಕೊಳ್ಳಿ. ಮತ್ತು ಇದು ಮೇಜರ್ ಪೋರ್ಟ್ಸ್ ಯಾರ ನಿಯಂತ್ರಣಕ್ಕೆ ಒಳಪಡುತ್ತದೆ ಅಂತೇಳಿ ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ಈ ರೀತಿ ನೋಡಿ, ಇವರು ಈ ರೀತಿ ಅವಾರ್ಡ್ಸ್ ಎಲ್ಲ ಬರೋಂಗಿಲ್ಲ. ಈಗ ಪರ್ವೀನ್ ಸುಲ್ತಾನ್ಗೆ ಸಾಧನಾಚಾರ್ಯ ಪ್ರಶಸ್ತಿ, ಇವ್ರು ಒಂದು ಯಾವುದೋ ಸಂಸ್ಥೆ ಕೊಡೋದು ಅಥವಾ ಯಾವುದೋ ಒಂದು ಪ್ರತಿಷ್ಠಾನ ಕೊಡೋದು, ಈ ರೀತಿ ಎಲ್ಲ ಏನಂತಂದ್ರೆ ಬರೋಲ್ಲ, ವೆರಿ ಲೆಸ್. ಸೊ ನಾನು ನಿನ್ನೆ ಹೇಳಿದ್ದೆ ಜೂಟ್ ನಮ್ದು ಹೈ ಯೀಲ್ಡಿಂಗ್ ಟಾಪಿಕ್, ಹೋಗಿ ನೀಟಾಗಿ ಓದ್ಕೊಳ್ಳಿ. ಜೂಟಿಗೆ ಯಾವ ಒಂದು ಜಿಯೋಗ್ರಫಿಕಲ್ ಕಂಡೀಷನ್ ಇರಬೇಕು, ಅದು ಬೆಳೆ ಬೆಳೀಲಿಕ್ಕೆ, ಮತ್ತು ಜೂಟ್ ಯಾವ ಒಂದು ಪ್ರದೇಶಗಳಲ್ಲಿ ಅತಿ ಹೆಚ್ಚು ಬೆಳೀತಾರೆ, ಮತ್ತು ಪ್ರಥಮ 2 ರಾಜ್ಯಗಳು ಯಾವ ಅಂತೇಳಿ ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ ಅಂತೇಳಿದೆ. ಐ ಥಿಂಕ್ ಓನ್ಲಿ ವಿಕಾಸ್ ಗೌಡ ಅಷ್ಟೇ ಮಾಡಿದ್ದಾರೆ. ನೋಡಿ, ಯಾರದು ನಿನ್ನೆ ಹೋಗಿ ಸ್ಟಡಿ ಮಾಡಿರ್ತಿರಲ್ಲ, ಇವಾಗ ನೋಡಿ ಕ್ವಶನ್ ಆಗಿದೆ, ಇದು ನಿಮಗೆ ಹೆಲ್ಪ್ ಆಗುತ್ತೆ. ಅದು
ಕನ್ಸಿಡರ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ ಅಬೌಟ್ ದ ಜೂಟ್ ಕಲ್ಟಿವೇಷನ್ ಇನ್ ಇಂಡಿಯಾ. ಓಕೆ, ಭಾರತದಲ್ಲಿ ಈ ಒಂದು ಸೆಣಬು ಕೃಷಿಗೆ ಸಂಬಂಧಪಟ್ಟಂತಹ ಹೇಳಿಕೆಗಳನ್ನು ಗಮನಿಸಿ ಅಂತ ಹೇಳ್ತಾ ಇದ್ದಾರೆ. ಜೂಟ್ ಈಸ್ ಎ ರಬಿ ಕ್ರಾಪ್. ಜೂಟ್ ರಬಿ ಕ್ರಾಪ್ ಅಲ್ಲ ಇದು. ಓಕೆ, ರಾಂಗ್ ಇದು. ಜೂಟ್ ಕ್ರಾಪ್ ರಿಕ್ವೈರ್ಸ್ ಹ್ಯೂಮಿಡ್ ಕ್ಲೈಮೇಟ್ ವಿತ್ ಹೈ ಟೆಂಪ್ರೇಚರ್. ಎಸ್, ರೈಟ್. ಇವರು ನಿನ್ನೆ ವಿಕಾಸ್ ಗೌಡ ಮೆನ್ಷನ್ ಮಾಡಿದ್ನ, ಅದಕ್ಕೆ ಯಾವ ಏನೋ ಕಂಡೀಷನ್ ಬೇಕಂತೇಳಿ. ಹ್ಯೂಮಿಡ್ ಕ್ಲೈಮೇಟು ಅದ್ರ ಜೊತೆ 24 35 ಡಿಗ್ರಿ ಸೆಲ್ಸಿಯಸ್ ಮಟ್ಟ ನಮಗೆ ಇದಕ್ಕೆ ಉಷ್ಣಾಂಶ ಬೇಕಾಗ್ತೈತೆ. ಸೊ ಇದು ಏನಂತಂದರೆ ಕರೆಕ್ಟು. ಮತ್ತು ದ ಕಲ್ಟಿವೇಷನ್ ಆಫ್ ಜೂಟ್ ಇನ್ ಇಂಡಿಯಾ ಈಸ್ ಮೇನ್ಲಿ ಕನ್ಫೈನ್ಡ್ ಟು ದ ಈಸ್ಟರ್ನ್ ರೀಜನ್ಸ್ ಆಫ್ ದ ಕಂಟ್ರಿ. ಎಸ್, ಆಬ್ವಿಯಸ್ಲಿ ಕರೆಕ್ಟ್. ಈಸ್ಟರ್ನ್ ರೀಜನ್ಸ್ ಅಂತಂದರೆ ಯಾವ್ದು ಬರ್ತೈತಿ? ಫಸ್ಟ್ ಅತಿ ಹೆಚ್ಚು ಪಶ್ಚಿಮ ಬಂಗಾಳ, ಆಮೇಲೆ ಅಸ್ಸಾಮ, ಈ ಕಡೆ ಒಂದು ಸ್ವಲ್ಪ ಒರಿಸ್ಸಾ, ಇಲ್ಲೆಲ್ಲ ಏನಂತಂದರೆ ಕಂಡು ಬರ್ತೈತಿ. ವೆರಿ ಇಂಪಾರ್ಟೆಂಟ್ ಜೂಟ್. ಓಕೆ, ಹೈ ಯೀಲ್ಡಿಂಗ್ ಟಾಪಿಕ್ಕು ಹೋಗಿ ನೀಟಾಗಿ ಓದ್ಕೊಳ್ಳಿ. ಈಗ ಏನು ಕೇಳಿದ್ದಾರೆ, ವಿಚ್ ಆಫ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ ಈಸ್ ಆರ್ ಕರೆಕ್ಟ್. ಸೊ ಯಾವಾಗಲೂ ಕ್ವಶನ್ಸ್ ನೀವು ಸಾಲ್ವ್ ಮಾಡುವಾಗ ಏನು ಕೇಳಿದಾರೆ ಅಂತ ಏನು ಗಮನಿಸಬೇಕಾಗ್ತೈತೆ. ಕರೆಕ್ಟ್ ಕೇಳಿದಾರಾ, ಇನ್ಕರೆಕ್ಟ್ ಐತೆ, ಅಥವಾ ನಾಟ್ ಕರೆಕ್ಟ್ ಐತೆ ಅಂತೇಳಿ ನೋಡ್ಕೋಬೇಕಾಗುತ್ತೆ. ಸೊ ನೋಡಿ, ಕ್ವಶನ್ ಆಗಿದೆ ಇದು CG PSC ಸಿವಿಲ್ ಸರ್ವಿಸ್. ಸೊ ಆಬ್ವಿಯಸ್ಲಿ ಇದು ಹೈ ಯೀಲ್ಡಿಂಗ್ ಟಾಪಿಕ್ ಇದೆ ನಮ್ಗೆ. ಸೊ ಯಾವುದು ಕರೆಕ್ಟ್ ಅಂತಂದರೆ 2 ಮತ್ತು 3 ಆಪ್ಷನ್ಸ್ ಕರೆಕ್ಟ್ ಬರ್ತವೆ. ಇಟ್ಸ್ ನಾಟ್ ರಬಿ ಕ್ರಾಪ್. ಸೊ ಅರೇಕಾ ನಟ್ ಅಂದರೆ ಅಡಿಕೆ ಬಗ್ಗೆ ನಾನು ನಿನ್ನೆ ಹೇಳಿದ್ದೆ, ಅದು ಒಂದು ಆರ್ಟಿಕಲ್ ಬಂದಿತ್ತಲ್ಲ, ಒಂದು ಸ್ವಲ್ಪ ಹೋಗಿ ನೀಟಾಗಿ ಓದ್ಕೊಳ್ಳಿ ಅಂತೇಳಿ. ನೋಡಿ, ಅದು ಕ್ವಶನ್ ಆಗಿದೆ ನೋಡಿ. ಅದು ವಿಚ್ ಈಸ್ ದ ಲೀಡಿಂಗ್ ಅರೇಕಾ ನಟ್ ಪ್ರೊಡ್ಯೂಸಿಂಗ್ ಸ್ಟೇಟ್ ಇನ್ ಇಂಡಿಯಾ ಅಂತೇಳಿ. ಅಂದರೆ ಭಾರತದಲ್ಲಿ ಅತಿ ಹೆಚ್ಚು ಅಡಿಕೆ ಬೆಳೆಯುವ ಪ್ರಥಮ ರಾಜ್ಯ ಅಥವಾ ಅದು ಲೀಡಿಂಗ್ ಸ್ಟೇಟ್ ಯಾವುದು ಅಂತ ಕೇಳಿದ್ದಾರೆ. ಎಲ್ಲಾಗಿದೆ ನೋಡಿದ, ಉತ್ತರ ಪ್ರದೇಶದ ಎಕ್ಸಾಮ್ದೊಳಗೆ ಕೇಳಿದ್ದಾರೆ. ಅಂದರೆ ಉತ್ತರ ಪ್ರದೇಶಕ್ಕೆ ಇಂಪಾರ್ಟೆಂಟ್ ಇರೋದು, ಕರ್ನಾಟಕಕ್ಕೆ ಇಂಪಾರ್ಟೆಂಟ್ ಇರೋಂಗಿಲ್ವ ಅಂತೇಳಿ ನೀವು ಅಷ್ಟೇ ಥಿಂಕ್ ಮಾಡಬೇಕಾಗತ್ತೆ. ಸೊ ಆಬ್ವಿಯಸ್ಲಿ ನಿನ್ನೆ ಇದನ್ನು ಯಾರು ಹೋಗಿ ಸ್ಟಡಿ ಮಾಡಿರ್ತಿರಲ್ಲ ಅದು ಅವ್ರಿಗೆ ಗೊತ್ತಿರುತ್ತೆ. ಮತ್ತು ಇಬ್ಬರು ಮೆನ್ಷನ್ ಮಾಡಿದ್ದಾರೆ, ಅರೇಕಾ ನಟ್ಟದ್ದು ಅತಿ ಲಾರ್ಜೆಸ್ಟ್ ಪ್ರೊಡ್ಯೂಸಿಂಗ್ ಸ್ಟೇಟ್ ಅಂತಂದರೆ ಇದು ನಮ್ಮದು ಕರ್ನಾಟಕ ಅಂಥೇಳಿ ಗೊತ್ತಿರಲಿ. ಸೊ ಆನ್ಸರ್ ಬಂದುಬಿಟ್ಟು ಇಲ್ಲಿ ಕೇರಳ, ವೆಸ್ಟ್ ಬೆಂಗಾಲು, ಮಣಿಪುರ್, ಕರ್ನಾಟಕ ಅಂತ ಕೊಟ್ಟಿದ್ದಾರೆ. ಆನ್ಸರ್ ಬಂದುಬಿಟ್ಟು ಕರ್ನಾಟಕ. ಓಕೆ, ಯಾರು ಈ ಕ್ಲಾಸ್ ನೋಡ್ತಿರ್ತಿಲ್ಲ ಡೈಲಿ ನೋಡಿ, ಮತ್ತು ನಾನು ಏನು ಹೇಳ್ತೀನಲ್ಲ ಅದನ್ನು ಹೋಗಿಬಿಟ್ಟು ಒಂದು ಸ್ವಲ್ಪ ಬೇಸಿಕ್ಸನ್ನು ಓದ್ಕೊಳ್ಳಿ, ಮತ್ತು ಇದ್ರದ್ದೊಂದು ನೋಟ್ಸ್ ಮಾಡ್ಕೊಳ್ಳಿ. ಮತ್ತು ಈ ರೀತಿ ಓದೋದ್ರಿಂದ ನಿಮ್ಮದು ಬ್ರೈನ್ ಸ್ಟಾರ್ಮಿಂಗ್ ಆಗುತ್ತೆ. ಓಕೆ, ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್.